ಬಹುಶಃ ಹುಬ್ಬಳ್ಳಿಯ ಎಂಟಿಎಸ್ ಕಾಲೋನಿ ಅರ್ಥಾತ್ ರೈಲ್ವೆ ಕಾಲೋನಿ ಇದು ಮುಂದುವರೆದ ಭಾಗವಾಗಿ ತಮ್ಮ ಮುಂದೆ ಕೆಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತೇನೆ. ಯಾವ ರೈಲ್ವೆ ಕಾಲೋನಿಯ 13 ಎಕರೆ ಹುಬ್ಬಳ್ಳಿಯ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ ಇಂದ ಕೇವಲ 100-150 ಮೀಟರ್ ದೂರದಲ್ಲಿ ಇರುವಂತ ರೈಲ್ವೆ ಪ್ರಾಪರ್ಟಿಯನ್ನ ಕೇವಲ 83 ಕೋಟಿಗೆ ಪರಭಾರೆ ಮಾಡತಕ್ಕಂತಾದ್ರೆ 99 ಇಯರ್ಸ್ ಲೀಸ್ ಅನ್ನ ಕೊಡ್ತಕ್ಕಂಥದಕ್ಕೆ 5 ಸಾರಿ ಟೆಂಡರ್ ಕರೆದು ರಿಜೆಕ್ಟ್ ಮಾಡಿದ ಹಾಗೆ ಮಾಡಿ ಯಾರೂ ಬಂದಿಲ್ಲ ಕೊಡೋಣ ಅನ್ನುವಂತ ಹುನ್ನಾರಗಳನ್ನ ನಡೆಸಿದ್ರು. ಆ ಹುನ್ನಾರಗಳ ಹಿನ್ನೆಲೆಯಲ್ಲಿ ಕೇಂದ್ರದ ಹಾಲಿ ಮಂತ್ರಿಗಳಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಮತ್ತು ಅವರ ಸಹಪಾಠಿಗಳು ಎಸ್ಪೆಷಲಿ ಅವರ ಹಿಂದೆ ಮುಂದೆ ಇರತಕ್ಕಂಥವರು ಈ ಟೆಂಡರ್ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಆ ಲ್ಯಾಂಡ್ ಅನ್ನ ಕಬಳಿಸತಕ್ಕಂಥದಕ್ಕೆ ಪ್ರಯತ್ನ ನಡೆಸಿದ್ರು. ಈ ವಿಚಾರವನ್ನ ನಾವುಗಳು ಪ್ರಸ್ತಾಪ ಮಾಡಿದ ಮೇಲೆ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಕರ್ನಾಟಕದ ಇನ್ಚಾರ್ಜ್ ಮಾನ್ಯ ಸುರ್ಜೇವಾಲ್ ರವರು ಪ್ರಸ್ತಾಪ ಮಾಡಿದ ಮೇಲೆ ಬಾಯಿ ಬಿಡದೆ ಮೌನಿ ಬಾಬಾ ಆಗಿದ್ದಂತ ಪ್ರಹ್ಲಾದ್ ಜೋಶಿ ಅವರು 4 ದಿವಸದಿಂದ ಹೇಳಿಕೆ ಕೊಟ್ಟು ನಾನು ಕಾಂಗ್ರೆಸ್ಸಿನವರ ಮೇಲೆ ಸುರ್ಜೇವಾಲಾರವರ ಮೇಲೆ ಮಾನನಷ್ಟ ಮೊಕದ್ದಮೆ ಕೇಸುಗಳನ್ನು ಹಾಕ್ತೀವಿ ಅಂತೇಳಿ ಹೇಳಿದ್ರು. ನಾವು ಮೊನ್ನೆ ಇದೇ ಪತ್ರಿಕಾಗೋಷ್ಠಿನಲ್ಲಿ ಸ್ವಾಗತ ಮಾಡಿ ಬೇಗ ಕೇಸ್ ಹಾಕಪ್ಪ ಅಂತ ಹೇಳಿ ನಿನ್ನ ಚರಿತ್ರೆಯನ್ನ ಬಿಚ್ಚಿಡ್ಲಿಕ್ಕೆ ಬಹಳ ಸೂಕ್ತ ಆಗುತ್ತೆ, ದಯಮಾಡಿ ಹಾಕಿ ಅಂತ ಹೇಳಿ ಹೇಳಿದ್ರು. ಮೊನ್ನೆ ಅಲ್ಲ ಆಚೆ ಮೊನ್ನೆ ಆದರೆ ಸಂಡೇ ಅಲ್ಲ ಮಂಡೇ, ಆದರೆ ದಟ್ ಈಸ್ ಆನ್ 21st ನಮ್ಮ ಪ್ರೆಸ್ ಕಾನ್ಫರೆನ್ಸ್ ಆದ ಸೇಮ್ ಡೇ ಈವ್ನಿಂಗ್ ಮತ್ತೆ ಅಲ್ಲಿ ಹುಬ್ಬಳ್ಳಿನಲ್ಲಿ ನಮ್ಮ ಕಾಂಗ್ರೆಸ್ ಇನ್ನಿತರ ಪ್ರತಿಭಟನೆಯ ನಂತರ ರೈಲ್ವೆ ಇಲಾಖೆಯವರು ಎಂಟೈರ್ ಟೆಂಡರ್ ಪ್ರೊಸೀಡಿಂಗ್ಸ್ ಅನ್ನ ವಾಪಸ್ ತೆಗೆದುಕೊಂಡಿದ್ದಾರೆ. ವಾಪಸ್ ತೆಗೆದುಕೊಂಡು ಪ್ರೆಸ್ ರಿಲೀಸ್ ಅನ್ನ ಮಾಡಿದ್ದಾರೆ. ಏನ್ ಹೇಳ್ತಾರೆ? ದ ಟೆಂಡರ್ ಫಾರ್ ಗ್ರಾಂಟ್ ಆಫ್ ಲೀಸ್ ಫಾರ್ ಮಿಕ್ಸ್ಡ್ ದಟ್ ಈಸ್ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್ ಡೆವಲಪ್ಮೆಂಟ್ ಆನ್ ರೈಲ್ವೆ ಲ್ಯಾಂಡ್ ಪಾರ್ಸಲ್ 52,630 square meters at MTS Colony, Karwa Road, Hubballi for 99 years was called wide RFP notice number RLDA 2023 REF bar CD 63 dated 21/11/2023. The bidders have shown no interest in the previous 5 bids. In order to ensure the utilization of the land for MTS Colony, Hubballi, the tender invited wide number so and so dated 21/11/23 stands cancelled. On administrative grounds. The reasoning which they have assigned was administrative grounds and the feasibility of development of the plot by self-development model by RLD will be examined ಅಂತ ಹೇಳಿ ಇದನ್ನ ವಿಡ್ರಾ ಮಾಡಿದ್ದಾರೆ. ಇಲ್ಲಿ ಬಹಳ ವೆರಿ ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ ಮಿಸ್ಟರ್ ಪ್ರಹ್ಲಾದ್ ಜೋಶಿ ಇದ್ದಕ್ಕಿದ್ದಾಗೆ ಟೆಂಡರ್ಸ್ ಯಾರು ಸಹ ಹಾಕಿಲ್ಲ, ಅದಕ್ಕೋಸ್ಕರ ವಿಡ್ರಾ ಮಾಡಿದೆ. ಅವ್ರು ಹೇಳ್ತಾರೆ ಅಡ್ಮಿನಿಸ್ಟ್ರೇಟಿವ್ ಕಾರಣಗಳು ಅಂತ. ಇವರು ಮಂತ್ರಿಗಳಾಗಿ ಹೇಳ್ತಾರೆ ಗುತ್ತಿಗೆದಾರರು ಬರದೇ ಇರೋದ್ರಿಂದ ಟೆಂಡರ್ ಕ್ಯಾನ್ಸಲ್ ಮಾಡಿ. ಇವ್ರಿಗೆ ಯಾರು ಹೇಳಿದ್ರು? ಟೆಂಡರೇ ಓಪನ್ ಮಾಡಿಲ್ಲ, ಟೆಂಡರ್ ಯಾರು ಹಾಕಿದ್ದಾರೆ ಇಲ್ಲ ಅನ್ನೋಂಥದ್ದು ಗೊತ್ತಿಲ್ಲ. ಇವರಿಗೆ ಗೊತ್ತಿದೆ ಅಂತ ಹೇಳಿದ್ರೆ ಇವರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಇಂಟರ್ಫಿಯರೆನ್ಸ್ ಇದೆ ಅನ್ನೋದಕ್ಕೆ ಬಹುಶಃ ಇದಕ್ಕಿಂತ ಸಾಕ್ಷಿ ಬೇಕಾ?